ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಊರಿಗೆ ಹೋಗಿದ್ದೆ. ಊರಿಗೆ ಹೋಗೋವಾಗ ಏನೂ ವೀಡಿಯೋಸ್ ಮಾಡಿಲ್ಲ. ಸ್ವಲ್ಪ ನನಗೆ ಗೊತ್ತಿದ್ದಕ್ಕೆಲ್ಲ ಹಂಗೆ ಅರ್ಜೆಂಟ್ಲಿ ಸ್ವಲ್ಪ ಊರಿಗೆ ಹೋಗಬೇಕಾಗಿತ್ತು. ಹೋಗಿದ್ವಿ. ಇವತ್ತು ಬಂದುಬಿಟ್ಟು ನಾಳೆ ಬಂದುಬಿಟ್ಟು ನನ್ನ ಮಗಳ ಬರ್ಡೇ ಬ್ಲಾಗ್ ಇದು ಒಂದೇ ದಿವಸ ಶೇರ್ ಮಾಡಿದ್ದೀನಿ. ಇವಾಗ ನಾವು ಬಂದುಬಿಟ್ಟು ಗೋವಾಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೋವಾಗೆ ಹೋಗೋಣ. ಆಗದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನು ಗೋವಾಗೆ ಬಂದುಬಿಟ್ಟು 4 to 5 ಟೈಮ್ ಬಂದಿದ್ದೀವಿ ಫ್ರೆಂಡ್ಸ್. ಇನ್ನೇನು ಗೋವಾದಲ್ಲಿ ರೀಚ್ ಆಗಿದ್ವಿ. ಆವಾಗ ನಾನು ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಲಿಕೊಂಡ್ಬಿಟ್ಟಿದ್ದೆ ನಾವು ಅರ್ಲಿ ಮಾರ್ನಿಂಗ್ 6 o'clockಗೇನೋ ಬಿಟ್ಟಿದ್ವಿ. ಹಾಗಾಗಿ ನಿದ್ದೆ ಆಗಿಲ್ಕಿಲ್ಲ ಅಂಥೇಳಿ ಮಲಿಕೊಂಡಿದ್ದೆ. ಅವಾಗೇನೋ ವೀಡಿಯೋಸ್ ಮಾಡ್ಕೊಂಡಿಲ್ಲ. ಇವಾಗ ಆಗಿದ್ದಷ್ಟು ವೀಡಿಯೋಸು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ. ಎಲ್ಲ ಮಕ್ಕಳು ಇದ್ರಲ್ವ, ಜಾಸ್ತಿ ಮಾತಾಡ್ತಾಯಿದ್ರು. ಎಂಜಾಯ್ಮೆಂಟ್ ಜಾಸ್ತಿ ಆಗಿತ್ತು. ಹಾಗಾಗಿ ಸೌಂಡ್ ಜಾಸ್ತಿ ಬರ್ತಾಯಿತ್ತು. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಈ ಪೂರ್ತಿ ವ್ಲಾಗ್ ಎಲ್ಲನೂ ವಾಯ್ಸ್ ಓವರ್ ಆಗಿದೆ. ಇವತ್ತಿನ ಒಂದು ಸ್ಮಾಲ್ ವ್ಲಾಗ್ ಹೇಗಿರುತ್ತೆ ಅಂತೇಳಿನೂ ಕಮೆಂಟ್ ಮಾಡಿ, ಸರಿನಾ ಫ್ರೆಂಡ್ಸ್? ನಾವು ಬಂದುಬಿಟ್ಟು ಫಸ್ಟು ಜೈಲು ಅಂದರೆ ಬ್ರಿಟಿಷರು ಜೈಲಲ್ಲಿದ್ದರಲ್ವ, ಅದೆಲ್ಲ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ಬಂದಿದ್ವಿ. ಅಂದರೆ ನಮ್ಮ ಮಕ್ಕಳೆಲ್ಲ ಸ್ವಲ್ಪ ದೊಡ್ಡವ್ರು ಆಗ್ತವ್ರು, ಅವ್ರಿಗೆಲ್ಲ ತೋರಿಸ್ಬೇಕಾಗಿತ್ತು ಅಂಥೇಳಿ ಬಂದು ಫಸ್ಟ್ ಪ್ಲೇಸು ತೋರ್ಸೋಕ್ಕೆ ಇದೆ ಫಸ್ಟು ಬಂದಿರೋದು ನಾವು ಗೋವಾದಲ್ಲಿ. ಬಿಸಿಲು ಜಾಸ್ತಿ ಇತ್ತು, ಜನನೂ ಜಾಸ್ತಿ ಇದ್ದರು. ತುಂಬ ಅಂದರೆ ತುಂಬ ಬಿಸಿಲಿತ್ತು ಫ್ರೆಂಡ್ಸ್. ನಾವು ಅಲ್ಲಿ ಹೋಗಿರೋದು ಇವಾಗ 10 o'clock. ಅಲ್ಲೆಲ್ಲ ಜಾಸ್ತಿ ಸಮುದ್ರ ನೀರೆಲ್ಲ ಇದೆ ಅಲ್ವಾ, ಹಾಗಾಗಿ ಜಾಸ್ತಿ ಬಿಸಿಲಿರುತ್ತೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇದ್ದಿದ್ದರೆ ಪೂರ್ತಿ ವಿಡಿಯೋ ಮಾಡೋರು. ನಾನು ನನ್ನ ಮಗಳಿಗೆ ನೋಡ್ಕೊಳ್ಳೋದೇ ಆಗೋಯಿತು. ಹಾಗಾಗಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಿಲ್ಲ. ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ನೋಡಿಕೊಂಡು ಆಮೇಲೆ ಸಡನ್ಲಿ ಪ್ಲ್ಯಾನ್ ಆಯಿತು. ನನ್ನ ಮಗಳಿಗೆ ನಮ್ಮ ಅಣ್ಣ ಬಂದಿದ್ದನ್ನ ಅವ್ರ ಮಾಮ ಅವ್ರು ಕೇಳಿದ್ರು, ನಿನಗೆ ಎಲ್ಲಿ ಹೋಗಬೇಕು ಅಂಥೇಳಿ. ನಾನು ಬೀಚಲ್ಲಿ ಆಟ ಆಡಬೇಕು, ನನಗೆ ಗೋವಾ ಕರ್ಕೊಂಡು ಹೋಗು ಅಂತ ಹೇಳಿದ್ಲು. ಸರಿ, ಪ್ಲ್ಯಾನ್ ಸಡನ್ಲಿ ಆಯಿತು. ಹಾಗಾಗಿ ಗೋವಾಗೆ ಹೋಗಿರೋದಾಯಿತು. ನಾವೆಲ್ಲೂ ಹೋಗಬೇಕು ಅಂತೇಳಿಲ್ಲ, ಜಾಸ್ತಿ ಹೋಗಿದ್ವಲ್ವ. ಹಾಗಾಗಿ ಜಸ್ಟ್ ಮಕ್ಕಳಿಗೆ ಬೀಚಲ್ಲಿ ಆಟ ಆಡೋಕ್ಕೆ ಕರ್ಕೊಂಡು ಹೋಗಿದ್ವಿ. ನನ್ನ ತಂಗಿ ಮಕ್ಕಳಿಬ್ರು ಆಮೇಲೆ ನನ್ನ ಮಗಳು ಎಲ್ಲ ಸೇರಿ ಬೀಚಲ್ಲಿ ಬಂದಿದ್ದೀವಿ. ಬನ್ನಿ ಒಂದು ಸ್ವಲ್ಪ ಬೀಚಲ್ಲೆಲ್ಲ ಆಟ ಆಡಿ ಇವಾಗ ನಾವು ಬೋಟಿಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸುಮ್ಮನೆ ಹಂಗೆ ಹೋಗ್ತಾ ಇದ್ವಿ. ಅಂದರೆ ನಾವು ಪ್ಯಾರಾಶೂಟಲ್ಲಿ ಹೋಗೋಣ ಅಂದ್ಕೊಂಡು ಬೋಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಸಖತ್ತಾಗಿತ್ತು. ಮಕ್ಕಳಿಗೆ ಯಾರಿಗೂ ಇಲ್ಲ ಫ್ರೆಂಡ್ಸ್, ಆಮೇಲೆ ವಯಸ್ಸಾದವ್ರಿಗೂ ಇಲ್ಲ. ಜಸ್ಟ್ ನಾನು, ನನ್ನ ತಂಗಿ, ನಮ್ಮಣ್ಣ 3 ಜನ ಹೋಗಿರೋದು. ಸ್ವಲ್ಪ ಜಾಸ್ತಿ ಕಾಸ್ಟ್ಲಿನೂ ಜಾಸ್ತಿ ಇದೆ. ಪರವಾಗಿಲ್ಲ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡು ಹೋಗಿದ್ವಿ. ನಾನು ನನ್ನ ತಂಗಿ ಒಂದೇ ಸಲ ಹೋಗಿದ್ವಿ. ನಮಗೆ ಸಖತ್ ಭಯ ಆಗ್ತಾಯಿತ್ತು. ಹಾಗಾಗಿ ಒಂದೇ ಸಲ ಹೋಗ್ಬಿಟ್ಟು ಬಂದ್ವಿ. ನೀವೆಲ್ಲ ಯಾರ್ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಇದು ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ತುಂಬ ತುಂಬ ಭಯ ಆಗ್ತಾಯಿತ್ತು ಫ್ರೆಂಡ್ಸ್. ಆಮೇಲೆ ಬೀಚಲ್ಲೂ ಸ್ವಲ್ಪ ಜಾಸ್ತಿ ಆಟ ಆಡಿದ್ವಿ. ಬೀಚಲ್ಲಿ ಯಾಕಂದರೆ ಫೋನೆಲ್ಲ ಇದ್ದಿರ್ಕಿಲ್ಲ, ಹಾಗಾಗಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ತುಂಬ ಹೊತ್ತು ಬೀಚಲ್ಲಿ ಆಟ ಆಡಿದ್ದೀವಿ. ನಾವು ಹೋಗಿರೋದು 11 o'clockಗೇನೋ 4 o'clock ಮಟನೂ ಬೀಚಲ್ಲಿ ಆಟ ಆಡಿದ್ವಿ. ಅಷ್ಟೋ ತನಕ ಜಾಸ್ತಿ ಹೊತ್ತು ಬೀಚಲ್ಲೆಲ್ಲ ಆಟ ಆಡಿ ಇವಾಗ ಪ್ಯಾರಾಸೂಟೆಲ್ಲ ಹೋಗಿ ಇವಾಗ ರಿಟರ್ನು ಮತ್ತೆ ನಮ್ಮ ಪ್ಲೇಸ್ಗೆ, ಅಂದರೆ ಲ್ಯಾಂಡಲ್ಲಿ ಹಾಕಿರ್ತಾರಲ್ವ, ಅಲ್ಲೇ ಹೋಗಿ ಬಿಡ್ತಾರೆ. ಅಲ್ಲಿ ಇವಾಗ ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು. ಇದು ಡಾಬಾ ಬೀಚ್ ಅನ್ನುತ್ತದೆ, ಗೊತ್ತಿಲ್ಲ, ಮರೆತೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ತುಂಬ ದಿವಸ ಆಯ್ತಲ್ವ. ಹಾಗಾಗಿ ಇದು ಇವಾಗ ಬಂದುಬಿಟ್ಟು ನಾವು ಇನ್ನೇನು 3 ಜನ ಬಂದಿದ್ವಲ್ವ, ನಮ್ಮಮ್ಮ ಎಲ್ಲಿದ್ದಾರೆ ಅಲ್ಲಿ ಹೋಗಬೇಕು ಅಷ್ಟೇ. ಅಲ್ಲೇನು ಜಾಸ್ತಿ ಇದೆ. ಸ್ವಲ್ಪ ಭಯನೇ ಆಗ್ತಾಯಿತ್ತು ನಿಜ ಹೇಳಬೇಕಾದ್ರೆ. ಇವಾಗ ಇಲ್ಲಿಂದ ಮತ್ತೆ ರಿಟರ್ನ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಒಂಥರ ಗೋವಾ ಹೆಂಗೆ ಗೊತ್ತಾ, ತುಂಬ ಪೀಸ್ಫುಲ್ ಆದಂತಹ ಪ್ಲೇಸು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ಲೆಲ್ಲ. ನಿಜವಾಗ್ಲೂ ನೆಮ್ಮದಿಯಾಗಿ ಹೋಗ್ಬಿಟ್ಟು ಏನಾದರೂ ಟೆನ್ಷನ್ ಇದ್ದಿದ್ರೆ ಗೋವಾದಲ್ಲಿ ಹೋಗ್ಬಿಟ್ಟು ಇದ್ಬಿಟ್ಟು ಬರ್ಬೋದು. ಆ ಥರ ಚೆನ್ನಾಗಿದೆ. ಇಷ್ಟ ಆಯಿತು. ಮಕ್ಕಳು ಕರ್ಕೊಂಡು ಹೋದ್ರೆ ಅಂತೂ ಬೀಚಲ್ಲಂತೂ ಸೂಪರಾಗಿರುತ್ತೆ. ಸಮ್ಮರಲ್ಲಿ ಹೋಗಬಾರ್ದು, ವಿಂಟರಲ್ಲೋ ಇಲ್ಲಾಂದರೆ ರೈನ್ ಸೀಸನಲ್ಲೂ ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಹೋಗಿ
ರಿಟರ್ನ್ ಇವಾಗ ಮನೆಗೆ ಬರ್ತಾ ಇದ್ದೀವಿ. ಇನ್ನೇನು ಅಷ್ಟೇ, ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ಗೋವಾದಲ್ಲಿ ತಗೊಂಡಿಲ್ಲ. ಯಾಕಂದರೆ ನಾವು ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಹೋಗಿದ್ವಿ. ಸ್ವಲ್ಪ ಟೆನ್ಷನ್ ಎಲ್ಲ ಆಗಿತ್ತು. ಸ್ವಲ್ಪ ಪೀಸ್ಫುಲ್ ಆಗಲಿ ಮೈಂಡು ಅಂತೇಳಿ ಹೋಗ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೋ ತನಕ ಲೇಟ್ ಆಯಿತು. ಹಾಗಾಗಿ ಇದು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ನನ್ನ ಮಗಳ ಬರ್ಡೇ. ಜಾಸ್ತಿ ಗ್ರ್ಯಾಂಡ್ ಎಲ್ಲ ಏನೂ ಮಾಡಿಲ್ಲ, ಸಿಂಪಲ್ ಯಾಕಂದರೆ ಗೋವಾಗೆ ಹೋಗಿ ಬಂದಿದ್ವಾ, ಸುಸ್ತಾಗ್ತಾ ಇತ್ತು ಅಂತೇಳಿ ಹಾಗೆ ಸಿಂಪಲ್ಲಾಗಿ ಒಂದು ಕೇಕ್ ಕಟಿಂಗ್ ಮಾಡಿದ್ವಿ. ಅಂದರೆ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಎಲ್ಲ ಹೋಗಿದ್ರಿಂದ ಅವಳಿಗೆ ಬರ್ತಡೇ ಏನು ಮಾಡೋಕ್ಕಾಗಿಲ್ಲ. ಇದು ನೈಟು 9 ಏನೋ ಆಗಿತ್ತು. ಆವಾಗ ಕೇಕ್ ತಗೊಬಂದು ಕಟ್ ಮಾಡ್ತಾ ಇದ್ವಿ. ಹ್ಯಾಪಿ ಬರ್ಡೇ. ಇದು ಸ್ವಲ್ಪ ದಿವಸ ಆಯಿತು, ಲಾಂಗ್ ಆಗೋಯ್ತು. ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಅವಳ ಬರ್ಡೇ ಆಯಿತು ಈ ವರ್ಷ. ಯಾಕಂದರೆ ತುಂಬ ಗ್ರ್ಯಾಂಡಾಗೆ ಮಾಡ್ತಿದ್ವಿ, ಈ ವರ್ಷವೇ ಸ್ವಲ್ಪ ಸಿಂಪಲ್ಲಾಗಿ ಮಾಡಿದ್ದೀವಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಡಾಟರ್. ಯು 100 ಇಯರ್ ಬ್ಲೆಸ್ ಮೀ ಆ್ಯಂಡ್ ಯು ಹೆಲ್ದಿ. ಗಾಡ್ ಬ್ಲೆಸ್ ಯು. ಇವಾಗ ಎಲ್ಲರಿಗೂ ಕೇಕ್ ಕಟ್ ಮಾಡಿಕೊಂಡು ಎಲ್ಲರಿಗೂ ತಿನ್ನಿಸ್ಕೊಂಡು ಬರ್ತಾ ಇದ್ದಾಳೆ. ಅಷ್ಟೇ ಆಯಿತು ನನ್ನ ಮಗಳ ಈ ವರ್ಷದ ಸಿಂಪಲಾದ ಬರ್ಡೇ. ನನಗೆ ನಾವು ಊರಿಗೆಲ್ಲ ಹೋಗೋ ಅಷ್ಟು ಪ್ಲ್ಯಾನ್ ಇದ್ದಿರ್ಕಿಲ್ಲ. ಜಸ್ಟ್ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಅರ್ಜೆಂಟ್ಲಿ ಹೋಗಬೇಕಾಯ್ತು. ಹಾಗಾಗಿ ಹೋಗ್ಬಿಟ್ಟು ಬಂದಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಅಣ್ಣನ ಮಗ ಚಿಕ್ಕವನು. ನೀವು ನೋಡಿರ್ತೀರಾ ಅಂದ್ಕೊಂಡಿರ್ತೀನಿ. ನಮ್ಮ ಚಿಕ್ಕ ಪಾಪ ಇವನು ಎಷ್ಟು ಕ್ಯೂಟಿ ಇದ್ದಾನೆ ಗೊತ್ತಾ. ಯಾವಾಗಾದರೂ ಹೋದಾಗ ಅವನ್ನೆಲ್ಲ ಆಟ ಎಲ್ಲನೂ ವೀಡಿಯೋಸ್ ಮಾಡಿ ಶೇರ್ ಮಾಡ್ತೀನಿ. ಇವಾಗ ಇದರಲ್ಲಿ ನಾನು ಯಾರ್ಯಾರು ಅಂತೇಳಿ ತೋರಿಸ್ತೀನಿ. ಇವ್ರು ಬಂದುಬಿಟ್ಟು ನನ್ನ ತಂಗಿ, ಆಮೇಲೆ ಇವ್ರು ಬಂದುಬಿಟ್ಟು ನಮ್ಮಮ್ಮ, ಇದು ನನ್ನ ತಂಗಿ ಮಗಳು, ಇವ್ರು ಬಂದುಬಿಟ್ಟು ನನ್ನ ಅಣ್ಣನ ಮಗ, ಇವ್ರು ಬಂದುಬಿಟ್ಟು ಮತ್ತಿಗೆ, ಇಲ್ಲ ನನ್ನ ತಂಗಿ ಮಗಳು ಇವಳು. ಒಬ್ಬೊಬ್ಬರಿಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ, ಸರಿನಾ. ಎಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟು ಶೇರ್ ಮಾಡ್ತೀನಿ, ಸರಿನಾ. ಏನು ಬಂದುಬಿಟ್ಟು ಸ್ವಲ್ಪ ನನ್ನ ತಂಗಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ಲು ಇನ್ಸ್ಟಾಗ್ರಾಮಲ್ಲಿ, ಅದಕ್ಕೆ ಸ್ಲೋಲಿ ಎಲ್ಲ ತಿನ್ನಿಸ್ತಾ ಇದ್ಲು. ಜಾಸ್ತಿ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಡಿನ್ನರ್ಗೆಲ್ಲ ಹೊರಗಡೆ ಹೋಗಿದ್ವಿ, ಆವಾಗಲೂ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಸಾರಿ. ಇದು ಬಂದುಬಿಟ್ಟು ನನ್ನ ತಂಗಿ ಮಗ. ನನ್ನ ತಂಗಿಗೆ 2 ಮಕ್ಕಳು, ಒಬ್ಬ ಮಗಳು ಒಬ್ಬ ಮಗ, ಇಬ್ಬರು. ಇದು ಬಂದುಬಿಟ್ಟು ನಮ್ಮಣ್ಣ, ನನ್ನ ಚಿಕ್ಕಣ್ಣ. ಅಷ್ಟೇ, ಇನ್ನೇನು ವೀಡಿಯೋಸಲ್ಲಿ ಏನು ಹೇಳೋಣ, ಅಷ್ಟೇ ಆಯಿತು. ನನ್ನ ಮಗಳ ಈ ಸಲ ವೆರಿ ಸಿಂಪಲ್ಲಾಗಿ, ಅಂದರೆ ಗೋವಾಗೆಲ್ಲ ಹೋಗಿದ್ವಲ್ವ, ಅದೇ ಸ್ವಲ್ಪ ಜಾಸ್ತಿ ಸ್ಟೇನೆಲ್ಲ ಇತ್ತು. ಹಾಗಾಗಿ ಮತ್ತು ನನಗೆ ಮನೆಗೆ ಬಂದುಬಿಟ್ಟು ಎಂಜಾಯ್ಮೆಂಟ್ ಮಾಡೋಕ್ಕೆ ಆಗಲಿಲ್ಲ. ಇಷ್ಟೇ, ಈ ವರ್ಷ ಅವಳಿಗೂ ಸ್ವಲ್ಪ ಸ್ಯಾಡ್ನೆಸ್ ಆಗೋಯಿತು. ಇಲ್ಲಾಂದರೆ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಿದ್ವಿ, ಪ್ಲ್ಯಾನಲ್ಲಿತ್ತು. ಒಂದು ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಆಗಿದ್ದರಿಂದ ಈ ವರ್ಷ ನನ್ನ ಮಗಳ ಬರ್ಡೇನು ತುಂಬ 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 ಸಿಂಪಲ್ ಆಯಿತು ಫ್ರೆಂಡ್ಸ್. ಇದು ನನ್ನ ತಂಗಿ ಮಗ, ಆಮೇಲೆ ನಮ್ಮ ಅಣ್ಣನ ಮಗ ದೊಡ್ಡವನು, ಪಾಪು ತೋರಿಸಿದವ ಅವನು ಚಿಕ್ಕವನು. ಇಷ್ಟು ಹೇಳಿದೆ, ಇಷ್ಟೇ ಆಗಿರೋದು. ಇವಾಗ ನಾನು ನನ್ನ ಮಗಳ ಸ್ವಲ್ಪ ಸ್ಮಾಲಾಗಿ ಫೋಟೋಸ್ ತೊಗೊಂಡಿದ್ದೀನಿ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ. ಇದೆಲ್ಲ ನಮ್ಮ ಗೋವಾದಲ್ಲಿ ಫೋಟೋ ತಗೊಂಡಿರೋದು. ಹೇಗಿತ್ತು ಅಂಥೇಳಿನೂ ಕಮೆಂಟ್ ಮಾಡಿ, ಸರಿನಾ. ನಾಳಿನ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೆಲ್ಲ ಸ್ವಲ್ಪ ಹಳೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾಯಿದ್ದೀನಿ, ಮಾಡಿಕೊಂಡು ಆಮೇಲೆ ಇತ್ತೀಚೆಗೆ ಮಾಡಿರುವಂತಹ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಇಷ್ಟೇ, ಇನ್ನು ಮತ್ತೆ ವೀಡಿಯೋಸ್ ಎಲ್ಲ ಇಲ್ಲ. ಇವಾಗ ರೀಸೆಂಟಾಗಿ ಮಾಡಿರುವಂತಹ ವೀಡಿಯೋಸೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ. ನಾಳಿನ ಬ್ಲಾಗ್ ಜೊತೆ ಮತ್ತೆ ಸಿಗೋಣ. ಬಾಯ್. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.